ನಮಸ್ಕಾರ ಎಲ್ರಿಗೂ ಸಹ ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಚಾನಲ್ ಈಗ 90,000 ಸಬ್ಸ್ಕ್ರೈಬರ್ಸ್ ಗಡಿಗೆ ಬಂದು ನಿಂತಿದೆ. ಯಾವಾಗ 90,000 ಆಗ್ತದೆ ಅಂತ ನೋಡುವ. ಆ್ಯಂಡ್ IPL ಟೀಮ್ ಪ್ರಿವ್ಯೂ ವಿಡಿಯೋಗಳು ಬರ್ತಾ ಇದೆ. RCBದು ಬಂದಿದೆ, ಮುಂಬೈದು ಬಂದಿದೆ, CSKದು ಬಂದಿದೆ. ಇವತ್ತು 4ನೇ ವಿಡಿಯೋ, ಇವತ್ತು 2 ವಿಡಿಯೋ ಬರ್ತದೆ. ಈಗ ಸನ್ರೈಸರ್ಸ್ ಹೈದರಾಬಾದ್ ಬಗ್ಗೆ ಮಾತಾಡುವ. ಸಂಜೆ 6 ಗಂಟೆಗೆ ಪಂಜಾಬ್ ಕಿಂಗ್ಸ್ ಇದು ವಿಡಿಯೋ ಬರ್ತದೆ, ಅದನ್ನು ಕೂಡ ನೋಡಿ. ಸನ್ರೈಸರ್ಸ್ ಹೈದರಾಬಾದ್, ನಾನು ಪೊಲಿಟಿಕ್ಸ್ ಇದು ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಅಬ್ರಾರ್ ಅಹಮದ್ ಇದು ಅದೆಲ್ಲ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಡೈರೆಕ್ಟ್ ಮ್ಯಾಟರಿಗೆ ಬರುವ. ಸನ್ರೈಸರ್ಸ್ ಹೈದರಾಬಾದ್ ಯಾವ ತರ ತಂಡ ಅಂತಂದ್ರೆ ಹಿಟ್ ಔಟ್ ಆರ್ ಗೆಟ್ ಔಟ್. ಇದು ನಿಮ್ಗೆ ಸಹ ಗೊತ್ತುಂಟು. ಯಾಕಂತಂದ್ರೆ ಲಾಸ್ಟ್ ಇಯರ್ IPL ಅಲ್ಲಿ ಏನಾಗಿತ್ತು ಅಂತಂದ್ರೆ ಇವ್ರು ಯಾವಾಗೆಲ್ಲ 200 ರನ್ಗಿಂತ ಜಾಸ್ತಿ ಚಚ್ಚಿದ್ರು ಆ ಮ್ಯಾಚ್ ಎಲ್ಲ ವಿನ್ ಆಗಿದ್ದಾರೆ. ಬಟ್ ಮೆಜಾರಿಟಿ ಆಫ್ ದ ಮ್ಯಾಚ್ ಡಮಾರ್ ಅಂತ ಮುಗ್ಗರಿಸಿದ್ದಾರೆ. ಯಾಕಂತಂದ್ರೆ ಈ ತಂಡ ಇವರು ನಂಬಿರುವುದು ಒನ್ ಫಾರ್ಮ್ಯಾಟ್ ಆಫ್ ಕ್ರಿಕೆಟ್, ದಡ 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 ಹೊಡಿ ಅಂತ. ಈ ಹೊಡೆಯುವ ಧಾವಂತದಲ್ಲಿ ವಿಕೆಟ್ ಕೈ ಚೆಲ್ಲುದು ಅಂತ ಹೇಳ್ತಾರಲ್ಲ, ಲಾಸ್ಟ್ ಇಯರ್ IPL ಅಲ್ಲಿ ಆದದ್ದು ಇದೆ. ಒಂದು ಮ್ಯಾಚ್, ಫಸ್ಟ್ ಮ್ಯಾಚ್ ಗೆದ್ರು 286 ರನ್. ಫಸ್ಟ್ ಮ್ಯಾಚ್ ಅಲ್ಲಿ ಇಶಾನ್ ಕಿಶನ್ ಅವರು 45 ಬಾಲ್ಸ್ಗೆ 100 ಮೇಲೆ ಹೊಡೆದಿದ್ದಾರೆ, ನಾಟ್ ಔಟ್. ಇದು ಬಂದ್ರು ಮಾರ್ರೆ ಇವರು ನೆಕ್ಸ್ಟ್ ಲೆವೆಲ್ ಟೀಮ್, ಹಾಗೆ ಹೀಗೆ ಅಂತವೇ ಆಯ್ತು. 286 ಫಸ್ಟ್ ಮ್ಯಾಚ್ ಅಲ್ಲಿ. ನೆಕ್ಸ್ಟ್ 4 ಮ್ಯಾಚನ್ನು ಹೀನಾಯವಾಗಿ ಸೋತರು. 7 ವಿಕೆಟಿಂದ 5 ವಿಕೆಟಿಂದ 80 ರನ್ನಿಂದ ಮತ್ತೆ ಪುನಃ 7 ವಿಕೆಟಿಂದ. ಸೊ ಫಸ್ಟ್ ಮ್ಯಾಚ್ ಗೆದ್ರು, 4 ಮ್ಯಾಚ್ ಸೋತರು, ಮತ್ತೆ 1 ಮ್ಯಾಚ್ ಗೆದ್ರು, ಮತ್ತೆ 2 ಮ್ಯಾಚ್ ಸೋತರು, ಮತ್ತೆ 1 ಮ್ಯಾಚ್ ಗೆದ್ರು, ಮತ್ತೆ 2 ಮ್ಯಾಚ್ ಸೋತರು. ಸೊ ಈ ತರ ನೆಕ್ಸ್ಟ್ ಲೆವೆಲ್ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಿ ಇವರು ಏನು ಲೀಗ್ ಹಂತದ ಮ್ಯಾಚ್ ಮುಗಿಯುವಷ್ಟರಲ್ಲೇ ಆಲ್ರೆಡಿ ಎಲಿಮಿನೇಟ್ ಆಗಿ ಹೋಗಿದ್ರು. ಇವರು ಆಸ್ ಅ ಟೀಮ್ ಕ್ಲಿಕ್ ಆಗಿದ್ದು ಲಾಸ್ಟ್ 3 ಮ್ಯಾಚಲ್ಲಿ. ಲಾಸ್ಟ್ 3 ಮ್ಯಾಚಲ್ಲಿ ಭರ್ಜರಿಯಾಗಿ ಗೆದ್ರು, ಬಟ್ ಯೂಸೇ ಇಲ್ಲ. ಯಾಕಂತಂದ್ರೆ ಆಲ್ರೆಡಿ ಇವರು ಔಟ್ ಆಗಿತ್ತು. ಆ್ಯಂಡ್ ಫಸ್ಟ್ ಮ್ಯಾಚಲ್ಲಿ ಏನು ಇಶಾನ್ ಕಿಶನ್ ಅವರು 100 ಹೊಡೆದಿದ್ರಲ್ಲ, ನೆಕ್ಸ್ಟ್ 7 ಮ್ಯಾಚ್ ಸಿಂಗಲ್ ಡಿಜಿಟ್ ಹೊಡೆದಿದ್ರು. ಆ್ಯಂಡ್ ಅಭಿಷೇಕ್ ಶರ್ಮಾ ಅವರ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಕೂಡ ಲಾಸ್ಟ್ IPL ಅಲ್ಲಿ ಇತ್ತು. ಯಾಕಂತಂದ್ರೆ ಒಂದು ಮ್ಯಾಚ್ ಈಗ 80 50 ಹಾಗೆಲ್ಲ ಹೊಡೆದ್ರೆ ನೆಕ್ಸ್ಟ್ ಫುಲ್ಲು ಡಕ್ ಔಟ್ ಆ ಥರದ. ಎಷ್ಟಂತಂದ್ರೆ ಒಂದು ಮ್ಯಾಚಲ್ಲಿ 55 ಬಾಲ್ಗೆ 141 ರನ್. ಅಮ್ಮ ದೇವ, ಆ ಥರದ ಇನ್ನಿಂಗ್ಸ್ ಕೂಡ ಬಂದಿತ್ತು ಅಭಿಷೇಕ್ ಶರ್ಮಾ ಅವರಿಂದ ಅಗೇನ್. ಬಟ್ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಸ್ ಅ ಟೀಮ್ ಭಯಂಕರ ಆಡಿದ್ರು. ಸೊ ಆದ್ರಿಂದ ಈ ಸಲ ಒಂಚೂರು ಬೌಲಿಂಗ್ ಅನ್ನಾದ್ರೂ ಇಂಪ್ರೂವ್ ಮಾಡುವ ಅಂತ ಉದ್ದೇಶ ಇಟ್ಕೊಂಡು ಮಿನಿ ಆಕ್ಷನ್ಗೆ ಬಂದಿದ್ರು ಅಂತ ನಾವು ಅನ್ಕೊಳ್ಳೋದು. ಯಾಕಂತಂದ್ರೆ ಇವರು ಬ್ಯಾಟಿಂಗ್ ಅನ್ನ ನಂಬಿಕೊಂಡಿರುವಂತ ತಂಡ, ಬ್ಯಾಟಿಂಗ್ ಓರಿಯೆಂಟೆಡ್ ತಂಡ. ಸೊ ಇವರು ಯಾವ ಸ್ಕೋರನ್ನು ಬೇಕಾದ್ರೂ ಚೇಸ್ ಮಾಡ್ಬೋದು, ಬಟ್ ಅಷ್ಟೇ ರನ್ನನ್ನು ಬಿಟ್ಟು ಕೊಡುವಂತಹ ತಂಡ ಕೂಡ. ಸೊ ಬೌಲಿಂಗ್ ಇಂಪ್ರೂವ್ ಮಾಡಿಕೊಳ್ತಾರೆ ಅಂತ ಅಂದ್ಕೊಂಡದ್ದು. ಬಟ್ ಮಿನಿ ಆಕ್ಷನಲ್ಲಿ ಆದದ್ದೇ ಬೇರೆ ಕತೆ. ಬೈ ದ ವೇ, ಪ್ಯಾಟ್ ಕಮಿನ್ಸ್ ಅವರು ಫಸ್ಟ್ 5ರಿಂದ 6 ಮ್ಯಾಚ್ಗಳಿಗೆ ಅಲಭ್ಯರು. 24 ಇವತ್ತು 24 ಅಲ್ಲ, ಇವತ್ತು ಇಂಡಿಯಾಗೆ ಬರ್ತಿದಾರಂತೆ ಅವರು. ಬಟ್ ಸ್ಟಿಲ್ 5ರಿಂದ 6 ಮ್ಯಾಚ್ ಅವರು ಆಡ್ತಾ ಇಲ್ಲ. ಸೊ ಅವರ ಅನುಪಸ್ಥಿತಿ ಒಂದು ಕಾಡ್ತದೆ. ಆ್ಯಂಡ್ ಅವರ ಅನುಪಸ್ಥಿತಿಯಲ್ಲಿ ಇಶಾನ್ ಕಿಶನ್ ಅವರಿಗೆ ಕ್ಯಾಪ್ಟನ್ಸಿ ವಹಿಸಿದ್ದಾರೆ. ವಾಟ್ ಅ ಜರ್ನಿ ಮಾರೆ. ಅವ್ರ ಬಗ್ಗೆ ಜಾಸ್ತಿ ಮತ್ತೆ ಹೇಳೋದಿಲ್ಲ. ಆಲ್ರೆಡಿ ಇಂಡಿಯಾ T20 ವರ್ಲ್ಡ್ ಕಪ್ ಆಗುವಾಗ ನಾನು ತುಂಬ ಹೊಗಳಿದ್ದೇನೆ. ಸೊ ಐ ಆಮ್ ಹ್ಯಾಪಿ ಫಾರ್ ಇಶಾನ್ ಕಿಶನ್. ಯಾಕಂತಂದ್ರೆ ಅವ್ರು ನಡೆದು ಬಂದ ಹಾದಿ, ಅವ್ರ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಅವರ ಸ್ಟೇಟ್ ಇದು ಕ್ಯಾಪ್ಟನ್ ಎಲ್ಲ ಆಗಿದ್ರು. ಅದಾದ್ಮೇಲೆ ಈಗ ಜಾರ್ಖಂಡ್ ಕ್ಯಾಪ್ಟನ್ ಆದ್ಮೇಲೆ ಈಗ SRH ಕ್ಯಾಪ್ಟನ್ ಆಗಿರೋದು ಖುಷಿಯ ವಿಚಾರ. ಮಿನಿ ಆಕ್ಷನ್ಗೆ ಬರುದಿದ್ರೆ ಇವರು 25 ಕೋಟಿ ಇಟ್ಕೊಂಡು ಬಂದಿದ್ರು. ಒಳ್ಳೆ ಬೌಲರ್ಸ್ ಅನ್ನು ಬೈ ಮಾಡ್ತಾರೆ ಅಂತ ಅನ್ಕೊಂಡ್ರೆ 13 ಕೋಟಿ ಕೊಟ್ಟು ಲಿವಿಂಗ್ಸ್ಟನ್ ಅವ್ರನ್ನ ತಗೊಂಡ್ರು. ನಮ್ಮ RCB ಪ್ಲೇಯರ್ 13 ಕೋಟಿ. ಲಿವಿಂಗ್ಸ್ಟನ್ ಇಸ್ ಕೈಂಡ್ ಆಫ್ ಯಾವ ತರ ಮ್ಯಾಕ್ಸ್ವೆಲ್ ಕೈಂಡ್ ಆಫ್ ಪ್ಲೇಯರ್. ಅವರನ್ನ ಅಷ್ಟು ಕೊಟ್ಟು ತಗೊಂಡಾಗ ಎಲ್ರಿಗೂ ಕೂಡ ಆಶ್ಚರ್ಯ ಆಯ್ತು, ಇದೆಂತ ಮರೆ ಬೌಲರ್ಸ್ ಬೇಡವಾ ಅಂತ. ಈಗ ಪ್ಲೇಯಿಂಗ್ 11 ಅನ್ನು ತೋರಿಸ್ತೇನೆ ನೋಡಿ. ಅಫ್ಕೋರ್ಸ್ ಟ್ರಾವಿಸ್ ಹೆಡ್ ಅವರು ಇರ್ತಾರೆ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಅವರು, ಇಶಾನ್ ಕಿಶನ್ ಅವರು. ನಾನು ವಿಕೆಟ್ ಕೀಪರ್ ಅಂತ ಬರ್ದೇನೆ, ಕ್ಯಾಪ್ಟನ್ ಅಂತ ಬರ್ದಿಲ್ಲ. ಯಾಕಂತಂದ್ರೆ ಫುಲ್ ಟೈಮ್ ಕ್ಯಾಪ್ಟನ್ ಅಲ್ಲ ಅವರು. ಏನು ಪ್ಯಾಟ್ ಕಮಿನ್ಸ್ ಬರುವ ತನಕ ಇಶಾನ್ ಕಿಶನ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಅದಾದ್ಮೇಲೆ ಕ್ಲಾಸ್ ಅನ್ನು ನಿತೀಶ್ ಕುಮಾರ್ ರೆಡ್ಡಿ ಈ ಸೀಸನ್ ಕ್ಲಿಕ್ ಆಗಲೇಬೇಕು. ಲಾಸ್ಟ್ ಸೀಸನ್ ಹಾರಿಬಲ್ ಡಿಸಾಸ್ಟರಸ್ ಸೀಸನ್ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ. ಸೊ ವರ್ಸ್ಟ್ ಪ್ಲೇಯಿಂಗ್ 11 ಲಾಸ್ಟ್ ಇಯರ್ ತಗೊಂಡ್ರೆ ಖಂಡಿತವಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಇರ್ತಾರೆ, ಅಷ್ಟು ಕೆಟ್ಟದಾಗಿ ಆಡಿದ್ರು. ಅದಾದ್ಮೇಲೆ ಲಿವಿಂಗ್ಸ್ಟನ್ 13 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಸೊ ಬ್ಯಾಟಿಂಗ್ ಸಾಲಿಡ್. ಈಗ ಇಲ್ಲಿ ಒಂದು ಬರ್ದೇನು ನೋಡಿ, ಅನಿಕೇತ್ ವರ್ಮಾ ಲಾಸ್ಟ್ ಇಯರ್ ಬಾರಿ ಕ್ಲಿಕ್ ಆಗಿದ್ರು. ಸ್ಲ್ಯಾಶ್ ನಮ್ಮ ಕರ್ನಾಟಕದ ಸ್ಮರಣ್ ಅವರು. ಸ್ಮರಣ್ ಅವರನ್ನ ಆಡಿಸ್ಬೇಕನ್ನೋದು ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಒಂದು ಪ್ಲೇಯರ್ ಯಾವಾಗ ಭಯಾನಕ ಫಾರ್ಮಲ್ಲಿ ಇರ್ತಾರೆ ಆವಾಗ ಅವಕಾಶ ಕೊಟ್ಟರೆ ಆ ಫಾರ್ಮಿಗೂ ಕೂಡ ಮರ್ಯಾದೆ, ಆ ಪ್ಲೇಯರ್ಗೂ ಕೂಡ ಮರ್ಯಾದೆ, ಒಂದು ಕಾನ್ಫಿಡೆನ್ಸ್ ಇರುವಾಗ ಇನ್ನೂ ಕೂಡ ಚಂದದ ಆಟ ಬರ್ಬೋದು. ಯಾಕಂತಂದ್ರೆ ನೋಡಿ,
ಸ್ಮರಣ್ ಅವರ ರೆಕಾರ್ಡ್ಸ್ ಏನಿದೆ, ರಣಜಿ ಆಗಿರ್ಬೋದು, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಆಗಿರ್ಬೋದು, ಮಹಾರಾಜ ಟ್ರೋಫಿ ಆಗಿರ್ಬೋದು, ನೆಕ್ಸ್ಟ್ ಲೆವೆಲಲ್ಲಿತ್ತು. ಸುಮಾರು ಜನ ಹೇಳ್ತಾರೆ ಜನರೇಷನಲ್ ಟ್ಯಾಲೆಂಟ್ ಅಂತ. ಸೊ ಅಂಥ ಪ್ಲೇಯರ್ಗೆ ಇವರು ಚಾನ್ಸ್ ಕೊಡಬೇಕು. ಅನಿಕೇತ್ ವರ್ಮದ್ದು ಲಾಸ್ಟ್ ಸೀಸನ್ನು ಚೆನ್ನಾಗಿ ಕ್ಲಿಕ್ ಆಗಿದ್ರು ಕೂಡ ಪ್ರೆಸೆಂಟ್ ಫಾರ್ಮ್ ನಂಗೆ ಗೊತ್ತಿಲ್ಲ. ಅನಿಕೇತ್ ವರ್ಮದು ಪ್ರೆಸೆಂಟ್ ಫಾರ್ಮ್ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸ್ಮರಣ್ ಅವರಿಗೆ ಚಾನ್ಸ್ ಕೊಡಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ ಪ್ಯಾಟ್ ಕಮಿನ್ಸ್ ಅವರು ಇಲ್ಲ, ಪ್ಯಾಟ್ ಕಮಿನ್ಸ್ ಅವರು ಬರುವ ತನಕ ಅವರ ಥರ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡುವಂತಹ ಒಂದು ಬೌಲರ್ ಅಥವಾ ಪ್ಲೇಯರ್ ಯಾರು ಅಂತಂದರೆ ಕಾರ್ಸ್, ಇಂಗ್ಲೆಂಡಿದು ಬ್ರೈಡನ್ ಕಾರ್ಸ್, ಅವರನ್ನು ಆಡಿಸ್ಬೋದು ಅಂತ ನಂಗೆ ಅನ್ನಿಸ್ತಾ ಉಂಟು. ಆ್ಯಂಡ್ ಈ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಈಗ ಒಂದು ಅಪ್ಡೇಟ್ ಬಂದಿದೆ. ಏನು ಅಂತಂದರೆ ಇಶಾನ್ ಮಲಿಂಗ ಅವರಿಗೆ ಏನು ಶ್ರೀಲಂಕಾ ಬೋರ್ಡಿಂದ NOC ಸಿಕ್ಕಿದೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅವರು ಫಿಟ್ ಇನಫ್ ಟು ಪ್ಲೇ ಅಂತ ಒಂದು ಸರ್ಟಿಫಿಕೇಟ್ ಬಂದಿದೆ. ಅವರನ್ನು ಆಡಿಸ್ತಾರಾ ಕಾರ್ಸನ್ ಆಡಿಸ್ತಾರಾ ಗೊತ್ತಿಲ್ಲ. ನನ್ನ ಪ್ರಕಾರ ಕಾರ್ಸನ್ ಆಡಿಸ್ಬೋದು ಅಂತ ನಾನು ಅಂದುಕೊಂಡಿದ್ದೇನೆ. ಈಗ ಎಲ್ಲರೂ ಮಾತಾಡೋದು ಏನು, ಈಗ ಇನ್ಕ್ಲೂಡಿಂಗ್ ನಾನು ಮಾತಾಡೋದು ಬೌಲಿಂಗ್ ಎಲ್ಲಿ ಮಾರ್ರೆ ಈ ತಂಡದ್ದು. ಬ್ಯಾಟಿಂಗ್ ಓಕೆ ಟೆನ್ಷನ್ ಇಲ್ಲ, ಎಲ್ಲರೂ ಏನಾದ್ರು ಕ್ಲಿಕ್ ಆದರೆ 300 ರನ್ ಕೂಡ ಹೊಡಿಬೋದು. ಬಟ್ ಬೌಲಿಂಗ್ ಎಲ್ಲಿ? ಬೌಲಿಂಗೇ ಇಲ್ಲ. ನನ್ನ ಪ್ರಕಾರ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್ ಇದೆ, ವೀಕೆಸ್ಟ್ ಬೌಲಿಂಗ್ ಲೈನಪ್ ಕೂಡ ಇದೆ. ಝೀಶಾನ್ ಅನ್ಸಾರಿ ಇನ್ನೂ ಕೂಡ ಪಳಗಬೇಕು. ಹರ್ಷಲ್ ಪಟೇಲ್ ಮತ್ತು ಉನಾದ್ ಕತ್ ಬೌಲಿಂಗ್ ಅಟ್ಯಾಕ್ ಅಟ್ಲೀಸ್ಟ್ ಫಸ್ಟ್ 5 ಮ್ಯಾಚಸ್ಸು ಏನು 5-6 ಮ್ಯಾಚಸ್ ಪ್ಯಾಟ್ ಕಮಿನ್ಸ್ ಅವರು ಇಲ್ವಲ್ಲ. ಹರ್ಷಲ್ ಪಟೇಲ್ ವೇರಿಯೇಷನ್ ಉಂಟು, ಬಟ್ ನಿಮಗೆ ಗೊತ್ತುಂಟು, ಹಾಕಿದರೆ ಒಳ್ಳೆ ಬಾಲ್ ಹಾಕ್ತಾರೆ, ಇಲ್ಲದಿದ್ರೆ ಡೈರೆಕ್ಟ್ ಕೀಪರಿಗೆ ಫುಲ್ ಟಾಸ್ ಬಾಲ್ ಹಾಕ್ತಾರೆ ಆ ಥರ. ಉನಾದ್ ಕತ್ ಎಕ್ಸ್ಪೀರಿಯನ್ಸ್ಡ್ ಬೌಲರು, ಬಟ್ ಒನ್ ಕೈಂಡ್ ಆಫ್ ಅ ರನ್ ಮೆಷಿನ್. ಸೊ ಇವರಿಬ್ಬರು ಇದ್ದಾರೆ. ನಿಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂದು ಸ್ಪಿನ್ನರೇ ಬೇಕು ಅಂತಿದ್ರೆ ಹರ್ಷ್ ದೂಬೆ ಅವ್ರನ್ನ ಹಾಕೊಳ್ತಾರೆ. ಇಲ್ಲ ಇದ್ರೆ ಫಾಸ್ಟ್ ಬೌಲರ್ ಬೇಕು ಅಂತಂದರೆ ಶಿವಮ್ ಮಾವಿ, ಒಳ್ಳೆ ಪ್ರೆಸೆಂಟ್ ಫಾರ್ಮ್ ಅವರದು ಒಳ್ಳೆ ಉಂಟು, ಶಿವಮ್ ಮಾವಿ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಾಕ್ಕೊಳ್ಬೋದು. ಬಟ್ ಈ ಬೆಂಚಲ್ಲಿ ಓಕೆ ಶಿವಾಂಗ್ ಕುಮಾರ್ ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಕೇಳಿ ಬರ್ತಾ ಉಂಟು, ಒಳ್ಳೆ ಪ್ಲೇಯರ್ ಹಾಗೆ ಹೀಗೆ ಅಂತ. ಬಟ್ ಎಟ್ ಪ್ರೆಸೆಂಟ್ ಅವರಿಗೆ ಡೈರೆಕ್ಟಾಗಿ ಪ್ಲೇಯಿಂಗ್ ಎಲೆವನಲ್ಲಿ ಆಡಿಸೋದು ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಟೀಮನ್ನು ನೋಡಿದಾಗ ನಿಮಗೆ ಏನು ಅನ್ನಿಸ್ತದೆ ಅಂತಂದರೆ ಬ್ಯಾಟಿಂಗ್ ವಾವ್, ಬೌಲಿಂಗ್ ಅಂತ ಅನ್ನಿಸ್ತದೆ. ಯಾಕಂತಂದರೆ ಬೌಲಿಂಗ್ ಇಲ್ಲ. ಸೊ ಪ್ಲೇ ಆಫಿಗೆ ಸಿಲೆಕ್ಟ್ ಆಗ್ತಾರಾ? SRH ಫ್ಯಾನ್ಸ್, ನಾನು ನಿಮಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೇನೆ, ಈ ಬೌಲಿಂಗ್ ಲೈನಪ್ ನೋಡಿಕೊಂಡು ನೀವು ಎಷ್ಟು ನಂಬಿಕೆ ಇಡ್ಬೋದು? ಒಳ್ಳೆ ಪರ್ಫಾರ್ಮ್ ಮಾಡಿದರೆ ಭಾರಿ ಖುಷಿಯೇ, ನಮ್ಮ ಮಾತನ್ನು ಸುಳ್ಳು ಮಾಡಿದಾಗೆ ಆಗ್ತದೆ. ಬಟ್ ನನಗೆ ಖಾತ್ರಿ ಇಲ್ಲ ಇವರು ಪ್ಲೇ ಆಫಿಗೆ ಹೋಗ್ತಾರೆ ಅನ್ನುವಂಥ ಖಾತ್ರಿ ಯಾವ ಕ್ಷಣಕ್ಕೂ ಇಲ್ಲ. ಬ್ಯಾಟಿಂಗ್ ಯದ್ವಾತದ್ದು ಕ್ಲಿಕ್ ಆದರೆ ಖಂಡಿತವಾಗಿ ಪ್ಲೇ ಆಫಿಗೆ ಹೋಗ್ತಾರೆ. ಯಾವ ತಂಡವನ್ನು ಕೂಡ ಬಗ್ಗು ಬಡಿಯುವಂಥ ಬ್ಯಾಟಿಂಗ್ ಲೈನಪ್ ಉಂಟು. ಬಟ್ ಇವರ ಶತ್ರು ಇವರ ಬ್ಯಾಟಿಂಗ್ಗೆ. ಯಾಕಂತಂದರೆ ಇವರು 1 ಡೈಮೆನ್ಷನಲ್ ಕ್ರಿಕೆಟ್ ಆಡ್ತಾರೆ, ದಾಟ ಅಂತ ಹೊಡಿಲಿಕ್ಕೆ ಹೋಗ್ತಾರೆ. ಎಲ್ಲರೂ ಕೂಡ ವಿಕೆಟ್ ಕೈ ಚೆಲ್ಲುವಂಥ ಸಾಧ್ಯತೆ ಕೂಡ ಇರ್ತದೆ. ಅಭಿಷೇಕ್ ಶರ್ಮಾ ಅವ್ರದ್ದು T20 ವರ್ಲ್ಡ್ ಕಪ್ಪಲ್ಲೂ ನಾವು ನೋಡಿದ್ದೇವೆ. ಥ್ಯಾಂಕ್ಫುಲಿ ಫೈನಲಲ್ಲಿ ಸೂಪರಾಗಿ ಆಡಿದರು. ಆ ಥರ ಫ್ಲ್ಯಾಟ್ ಟ್ರ್ಯಾಕ್ ಇದ್ದರೆ ಏನು ಟೆನ್ಷನ್ ಇರೋದಿಲ್ಲ. ಎಲ್ಲರೂ ಒಂಚೂರು ಬೌಲಿಂಗ್ ಟ್ರ್ಯಾಕ್ ಇದ್ದರೆ ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ನಿಂತು ನೋಡಿಕೊಂಡು ಆಡದಿದ್ದರೆ ಮತ್ತೆ ಪುನಃ ಏನು ನಾವು T20 ವರ್ಲ್ಡ್ ಕಪ್ಪಲ್ಲಿ ಅವ್ರದ್ದು ಇನ್ಕನ್ಸಿಸ್ಟೆಂಟ್ ಅಥವಾ ವೆರಿ ಬ್ಯಾಡ್ ಫಾರ್ಮ್ ನೋಡಿದವಲ್ಲ ಟಿಲ್ ಫೈನಲ್. ಸೊ ಆ ಥರದ ಆಟ IPL ಅಲ್ಲಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಟ್ರಾವಿಸ್ ಹೆಡ್ ಅವರ ಪ್ರೆಸೆಂಟ್ ಫಾರ್ಮ್ ಒಳ್ಳೇದಿಲ್ಲ. ಇಶಾನ್ ಕಿಶನ್ ಅವರು ಸಾಲಿಡ್, ಅವರದ್ದು ಪ್ರೆಸೆಂಟ್ ಫಾರ್ಮ್ ಸೂಪರ್ ಆಗಿ ಉಂಟು. ಕ್ಲಾಸನ್ನು ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ನನಗೆ ಅವರದ್ದು ಬೇರೆ ಲೀಗಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಸಿಕ್ಕಾಪಟ್ಟೆ ಅಂಡರ್ ಪ್ರೆಷರಲ್ಲಿ ಇದ್ದಾರೆ. ಲಿವಿಂಗ್ಸ್ಟನ್ ಇವರು ಒಂಥರ ಮಿನಿ ಅಲಕ್ ಬುಲಕ್, ಕ್ಲಿಕ್ ಆದರೆ ಭಯಾನಕ ಕ್ಲಿಕ್ ಆಗ್ತಾರೆ, ಇಲ್ಲ ಇದ್ರೆ ಇಲ್ಲವೇ ಇಲ್ಲ. ಆ್ಯಂಡ್ ಸ್ಮರಣ್ ಅವರಿಗೆ ಚಾನ್ಸ್ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಒಂದು ಟೀಮನ್ನು ನೋಡಿದಾಗ ನನಗೆ ಇವರದ್ದು ಬೌಲಿಂಗ್ ಮೇಲೆ ಕಣ್ಣೋಗ್ತಿದೆ. ಬೌಲರ್ಸೇ ಇಲ್ಲಲ್ಲ ಮಾರ್ರೆ ಆ ಥರ. ಶಮಿ ಅವರನ್ನೆಲ್ಲ ಇವರು ಬಿಟ್ಟು ಕೊಟ್ಟರು. ಶಮಿ ಇಲ್ಲದಂತಹ ಈ ತಂಡ, ಪ್ಯಾಟ್ ಕಮಿನ್ಸ್ ಕೂಡ ಇಲ್ಲ ಫಸ್ಟ್ 5-6 ಮ್ಯಾಚು. ಸೊ ಯಾವ ಥರ ಪರ್ಫಾರ್ಮ್ ಮಾಡ್ತದೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಸ್ ಆಫ್ ನೌ ನನಗೆ ಏನು ಅನಿಸ್ತದೆ ಅಂತಂದರೆ ಇವರು ಪ್ಲೇ ಆಫಿಗೆ ಹೋಗೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಉಂಟು. ಆಲ್ ಡಿಪೆಂಡ್ಸ್ ಆನ್ ಇಶಾನ್ ಕಿಶನ್. ಫಸ್ಟ್ 6 ಮ್ಯಾಚ್ ಇವರು ಯಾವ ಥರ ಟೀಮನ್ನು ಮುನ್ನಡೆಸ್ತಾರೆ, ಯಾವ ಥರ ಕನ್ಸಿಸ್ಟೆಂಟಾಗಿ ಬ್ಯಾಟಿಂಗ್ ಮಾಡ್ತಾರೆ, ಅದರ ಮೇಲೆ ಇರೋದು. ಇವರ ಬ್ಯಾಟಿಂಗ್ ಲೈನಪ್ ಎಲ್ಲರೂ ಕ್ಲಿಕ್ ಆದರೆ ಇವರನ್ನು ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಟ್ ಬೌಲಿಂಗ್ ಇಲ್ಲ. ನಿಮ್ಗೇನು ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಂಜೆ 6 ಗಂಟೆಗೆ ಪಂಜಾಬ್ ಕಿಂಗ್ಸ್ ಇದು ವಿಡಿಯೋಲ್ಲಿ ಸಿಗೋಣ, ಮತ್ತೆ ಪುನಃ ಸಿಗೋಣ. ಸರಿಯಾಗಿದೆ ಬರುವ. ನಮಸ್ಕಾರ.